ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ 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 ಮಾಡುತ್ತೇನೆ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನುಡ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಈ ಬೆಳಗಿನ ವೇಳೆಯಲ್ಲಪ್ಪ ನಿನ್ನ ಕ್ರೂಜೆಯಲ್ಲಿ ನೀವು ಮಾತನಾಡಿದ 7 ಮಾತುಗಳನ್ನು ಧ್ಯಾನಿಸುವಂತೆ ಕರ್ತನೆ ನೀವು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಆ ವಾಕ್ಯಗಳನ್ನು ಧ್ಯಾನಿಸುವಾಗ ಕರ್ತನೆ, ಆ ವಾಕ್ಯದೊಟ್ಟಿಗೆ ನನ್ನ ಸಂಗಡ ನಮ್ಮ ಸಂಗಡ ನೀವು ಮಾತನಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿ ಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇಲೆ. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಜನಗಳೇ, ಗುಡ್ ಫ್ರೈಡೇ ಬರಲಿಕ್ಕೆ ಹೋಗ್ತಾ ಇದೆ. ಅನೇಕರು ಯೇಸು ಸ್ವಾಮಿಯವರು ಕ್ರೂಜೆಯ ಮೇಲೆ ಇದ್ದಾಗ ಆತನು ಮಾತನಾಡಿದಂಥ 7 ಮಾತುಗಳನ್ನು ಧ್ಯಾನಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆತನು ಶಿಲುಬೆಯ ಮೇಲಿರುವಾಗ ಆತನು ಹೇಳಿದ ದೇವರು ಯೋಹಾನ 10:11 ನೋಡುತ್ತೇವೆ, ನಾನೇ ಒಳ್ಳೆಯ ಕುರುಬನು ತನ್ನ ಕುರಿಗಳಿಗಾಗಿ ತನ್ನ ಪ್ರಾಣವನ್ನೇ ಕೊಡುತ್ತೇನೆ. ಆ ರೀತಿ ಆತನು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ತನ್ನ ಪ್ರೀತಿಯನ್ನು ಆತನು ತೋರಿಸಿದರು. ಆತನು ಕ್ರೂಜೆಯ ಮೇಲೆ ಇರುವಾಗ ಮಾತನಾಡಿದ 7 ಮಾತುಗಳಲ್ಲಿ ಮೊದಲನೇ ಮಾತು ನಾವು ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ ಅದರ 34ನೇ ವಚನವನ್ನು ನೋಡುತ್ತೇವೆ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಶಿಲುಬೆಯ ಮೇಲೆ ಆತನ ಕಣ್ಣಿನ ಮುಂದೆ ಆತನು ಹಿಂಸೆ ಪಡಿಸಿದವರಿದ್ದಾರೆ. ಆತನನ್ನು ಉಗಿದವರು, ಆತನನ್ನು ಬೈದವರು, ಆತನನ್ನು ಶಿಲುಬೆಗೆ ಹಾಕಿದವರು, ಪ್ರತಿಯೊಬ್ಬರು ಆತನು ಕ್ರೂಜೆಯ ಮೇಲಿರುವಾಗ ಎಲ್ಲರೂ ಅಲ್ಲೇ ಇದ್ದಾರೆ. ಆತನನ್ನು ಹಾಸ್ಯ ಮಾಡಿದವರು, ಈ ರೀತಿಯಲ್ಲಿ ಎಲ್ಲ ಜನಗಳಿರುವ ಮಧ್ಯದಲ್ಲಿ ಸ್ವಾಮಿ ಹೇಳುತ್ತಿರುವ ಮಾತು, ಅವರು ಆತನಿಗೆ ಕೊಟ್ಟಂಥ ಎಲ್ಲ ಹಿಂಸೆಗಳನ್ನು ತಾಳಿ ಹೇಳುತ್ತಿರುವ ಮಾತು ಏನಂದರೆ, ತಂದೆಯೇ, ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಾರೆಂದು ಅರಿಯರು. ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ ಅವರಿಗೆ ಗೊತ್ತಿಲ್ಲ ಅಂತ ಯೇಸು ಸ್ವಾಮಿ ಅವರಿಗಾಗಿ ಹೇಳುವಂಥ ಈ ಒಂದು ಕ್ಷಮಾಪಣೆಯ ಮಾತನ್ನು ನೋಡುವಾಗ, ದೈವಾದಿ ದೇವನಾಗಿದ್ದಾಗ್ಯೂ ಆತನು ಮನುಷ್ಯನ ಅವತಾರ ಧರಿಸಿ ಬಂದು ತನ್ನನ್ನೇ ತಗ್ಗಿಸಿಕೊಂಡು ಆತನು ನಮಗೋಸ್ಕರ ಏನು ಮಾಡ್ತಾಯಿದ್ದಾರೆ, ಅವರು ತಾವು ಏನು ಮಾಡುತ್ತಾರೆಂದು ಹರಿಯರು, ಅವರನ್ನು ಕ್ಷಮಿಸು. ಹೌದು ದೈವ ಮಕ್ಕಳೇ, ಯೇಸು ಸ್ವಾಮಿಯಲ್ಲಿದ್ದಂತಹ ಸ್ವಭಾವಗಳನ್ನು ನಾವು ನೋಡುವಾಗ ನಾವು ನೋಡ್ತೇವೆ. ಫಿಲಿಪ್ಪಿ 2:5 ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಯೇಸು ಸ್ವಾಮಿಯಲ್ಲಿ ಯಾವ ಒಂದು ಸ್ವಭಾವವಿದೆ, ಆತನು ಕ್ಷಮಿಸುವ ದೇವರು, ಕ್ಷಮಿಸುವಂಥ ಒಂದು ಸ್ವಭಾವವನ್ನು ಆತನಲ್ಲಿ ನಾವು ನೋಡುತ್ತಾ ಇದ್ದೇವೆ. ದೈವ ಮಕ್ಕಳಾದ ನಾವು ಒಬ್ಬರನ್ನೊಬ್ಬರು ಕ್ಷಮಿಸುವಂಥ ಹಂಗಿನಲ್ಲಿದ್ದೇವೆಂದು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಂದರೆ ನಾವು ದ್ವೇಷಗಳನ್ನು ಏನು ಮಾಡ್ತೀವಿ, ಯಾರಾದರೂ ಒಂದು ಮಾತು ಹೇಳ್ಬಿಟ್ರೆ ಸಾಕು, ನಮಗೆ ಕ್ಷಮಿಸುವ ಮನಸ್ಸು ಬರುವುದಿಲ್ಲ. ಯಾರಾದರೂ ಒಂದು ಬೈದರೂ ಅಥವಾ ಯಾರಾದರೂ ನಮಗೇನಾದರೂ ಕೆಟ್ಟದ್ದು ಮಾಡುವಾಗ ನಮಗೇನಾಗುತ್ತೆ, ದ್ವೇಷ ಬರುತ್ತೆ ವಿನ ನಾವು ಪ್ರೀತಿಸುವುದಿಲ್ಲ. ಯೇಸು ಸ್ವಾಮಿ ಆ ವೇದನೆಯ ಮಧ್ಯದಲ್ಲಿ ಆತನ ದೇಹದಲ್ಲಿ ರಕ್ತ ಹರಿಯುತ್ತಾ ಇದೆ, ಮುಳ್ಳಿನ ಕಿರೀಟವನ್ನು ಹಾಕಿದ್ದಾರೆ, ಆತನು ಒಂದು ಕಣ್ಣು ಸಹ ಅಲ್ಲಿ ನಾವು ನೋಡುತ್ತೇವೆ, ಆತನಿಗೆ ಬಾಧೆಗೊಳಗಾಯಿತೆಂದು ನೋಡ್ತೇವೆ. ಈ ರೀತಿ ಆ ಹಿಂಸೆಯ ಮಧ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಿರುವ ಮಾತು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆಂದು ಅರಿಯರು. ಆತನು ಹಿಂಬಾಲಿಸುವ ನಾವು ಎಷ್ಟಾಗಿ ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ ಇದ್ದೇವೆ. ದೇವ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ಅಧ್ಯಾಯದ 32ನೇ ವಚನದಲ್ಲಿ ನಾವು ನೋಡುವಾಗ ನಾವು ನೋಡ್ತೇವೆ, ನಾವು ಒಬ್ಬರನ್ನೊಬ್ಬರು ಏನು ಮಾಡಬೇಕಂತ ಹೇಳಲ್ಪಟ್ಟಿದೆ ಅಲ್ಲಿ. 4ನೇ ಅಧ್ಯಾಯ 32 ನೋಡ್ತೇವೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ. ನಾವು ಹೇಗಿರಬೇಕಂತ ವಚನ ಹೇಳ್ತಾ ಇದೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ. ಎಲ್ಲ ಇದೆ, ನಮ್ಮ ಉಪಕಾರ ಮಾಡ್ತೀವಿ, ಕರುಣೆ ತೋರಿಸ್ತೀವಿ, ಆದರೆ ಕ್ಷಮಿಸುವ ಸ್ವಭಾವಗಳು ದೈವ ಮಕ್ಕಳಾದ ನಮ್ಮಲ್ಲಿ ಬರಬೇಕು. ಅಲ್ಲಿ ನಾವು ನೋಡ್ತೇವೆ, ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಕ್ಷಮಿಸ್ತಾ ಇದ್ದಾರೆ. ಅಷ್ಟು ಹಿಂಸೆ ಪಡಿಸಿದಂಥ ಜನಗಳನ್ನು ನೋಡಿ ಹೇಳ್ತಾ ಇದ್ದಾರೆ, ತಾವು ಏನು ಮಾಡುತ್ತಿದ್ದಾರೆಂದು ಅರಿಯರು, ಅವರಿಗೆ ಕ್ಷಮಿಸು ದೇವರೇ ಬೇಡ್ಕೊಳ್ತಾ ಇದ್ದಾರೆ ಸ್ವಾಮಿ. ದೇವ ಮಕ್ಕಳೇ,
ನಾವು ಆಲಯಕ್ಕೆ ಬರ್ತೇವೆ, ದೇವರನ್ನು ಆರಾಧಿಸ್ತೇವೆ, ನಾವು ಸೇವೆ ಮಾಡ್ತೇವೆ, ಎಲ್ಲ ಮಾಡಿದ್ರು ಈ ಗುಣಗಳು ನಮ್ಮಲ್ಲಿದೆಯಾ? ಉಪಕಾರ ಮಾಡ್ತೀವಿ, ಕರುಣಿಸ್ತೀವಿ, ಅದೆಲ್ಲ ಓಕೆ, ಆದರೆ ಕ್ಷಮಿಸುವ ಗುಣ. ಅದಕ್ಕೆ ಮುಂಚೆ ನಾವು ನೋಡುವಾಗ 31ನೇ ವಚನದಲ್ಲಿ ನೋಡ್ತೇವೆ, ಎಫೆಸ 4:31 ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ದ್ವೇಷ ಇಟ್ಕೊಂಡಿರ್ತೀವಿ, ಜಗಳ ಮಾಡ್ತೀವಿ, ಮತ್ತೇನು ಮಾಡ್ತೀವಿ ಅಂತಲ್ಲಿ ಕಲಹ, ದೂಷಣೆ, ಸಕಲ ವಿಧವಾದ ಕೆಟ್ಟತನವನ್ನು ನಾವೇನು ಮಾಡಬೇಕಂತ ವಚನ ಹೇಳ್ತಾಯಿದೆ, ನಿಮ್ಮಿಂದ ದೂರ ಮಾಡಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ದೇವಜನಗಳು ನಾವು ಇರಬೇಕೆಂದು ದೇವರ ವಾಕ್ಯ ಹೇಳ್ತಾ ಇದೆ. ದೇವಜನಗಳೇ, ನಾವು ನಮ್ಮನ್ನು ಅನೇಕರು ನೋಡುವಾಗ, ಉದಾಹರಣೆಗೆ ಕುಟುಂಬಗಳಲ್ಲಿ ಗಂಡ ಒಂದು ವೇಳೆ ಬೈದ್ಬೋದು ಅಥವಾ ಸಿಟ್ಟು ಮಾಡ್ಬೋದು, ಅವ್ರನ್ನ ನಾವು ಕ್ಷಮಿಸ್ತೇವೆ, ಅಥವಾ ಹೆಂಡತಿಯನ್ನು ನಾವು ಕ್ಷಮಿಸುತ್ತೇವಾ, ಅಥವಾ ಮಕ್ಕಳನ್ನು ಕ್ಷಮಿಸುತ್ತೇವಾ, ಅಥವಾ ನಮ್ಮದು ಅಕ್ಕಪಕ್ಕದಲ್ಲಿ ವಿಶ್ವಾಸಿಗಳು ಏನೋ ಗೊತ್ತಿಲ್ಲದೆ ಒಂದು ಮಾತು ಹೇಳ್ಬಿಟ್ಟಿರ್ತಾರೆ, ಅಥವಾ ಏನೋ ಒಂದು ನಮಗೆ ಮಾಡುವಾಗ ಕ್ಷಮಿಸ್ತೇವ? ನಾವು ನಮ್ಮಲ್ಲಿ ಈ ಒಂದು ಸ್ವಭಾವಗಳು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಅವು ಬರಬೇಕೆಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿಯವರು ಕ್ಷಮಿಸಿದ ರೀತಿಯಲ್ಲೇ ನಾವು ಸಹ ಏನಾಗಿರಬೇಕು? ಕ್ಷಮಿಸುವವರಾಗಿರಬೇಕು. ಅನೇಕ ವೇಳೆ ನಾವು ಪ್ರಾರ್ಥನಾ ಕೂಟಗಳಿಗೆ ಬರ್ತೇವೆ, ಬಂದ್ಬಿಟ್ಟು ಏನು ಮಾಡ್ಕೊಳ್ತೀವಿ, ಬಂದ್ಬಿಟ್ಟು ಚೆನ್ನಾಗಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ತೇವೆ. ಪಕ್ಕದಲ್ಲೇ ಇದ್ರೂ ಅವ್ರನ್ನ ಮಾತಾಡ್ಸಲ್ಲ, ದ್ವೇಷ ಸಾಧಿಸ್ಕೊಂಡೇ ಆರಾಧನೆ ಮಾಡ್ತೀವಿ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾರ? ಎಂದಿಗೂ ಕೇಳುವುದಿಲ್ಲ. ಇಲ್ಲಿ ನೋಡುವಾಗ ಮತ್ತೇನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯವರು ಪರ್ವತ ಪ್ರಸಂಗ ಮಾಡುವಾಗ ಆತನು ಹೇಳಿದಂಥ ಒಂದು ಮಾತೇನೆಂದರೆ, ನಾವು ಮತ್ತಾಯ 5:21 ನೋಡುತ್ತೇವೆ, ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ನಿಮಗೆ ಗೊತ್ತಿದೆಯಷ್ಟೇ ಅಂತ ಹೇಳುವಾಗ ಯೇಸಪ್ಪ ಹೇಳ್ತಾರೆ, ಒಬ್ಬ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನ ನೋಡಿ ನೀಚ ಅನ್ನುವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೋಡಿ, ಒಬ್ಬ ಸಹೋದರನನ್ನು ನಾವು ಸಿಟ್ಟುಗೊಳ್ಳುವಾಗ ನಾವು ಎಲ್ಲಿ ನಾವು ಸಿಕ್ಕಾಕೊಳ್ತೀವಿ? ನ್ಯಾಯ ವಿಚಾರಣೆಗೆ ಗುರಿಯಾಗ್ತೇವೆ. ಸಿಟ್ಟು ಮಾಡಿಕೊಳ್ಳುವಂಥದ್ದು, ಅದಕ್ಕಂತ ಬೈಬಲ್ ಹೇಳುತ್ತೆ, ನಮ್ಮ ಕೋಪವು ಏನಾಗಿರ್ಬೇಕಂತೆ, ಯಾವ ರೀತಿ ಸೂರ್ಯನು ಮುಳುಗಿ ಹೋಗುತ್ತಾನೋ ಆ ರೀತಿ ನಾವು ಒಂದು ವೇಳೆ ಆ ರೀತಿ ಕೋಪ ಮಾಡಿದ್ರೆ ಒಳ್ಳೆಯದಕ್ಕಾಗಿ ನಾವು ಮಾಡಿರ್ತೀವಿ. ಆ ಕೋಪನೂ ಸಹ ನಾವೇನು ಮಾಡಬಾರ್ದು? ಅಧಿಕವಾಗಿ ಅದು ಇಟ್ಟು ದ್ವೇಷ ಸಾಧಿಸಬಾರ್ದು. ಇಲ್ಲಿ ಹೇಳಲ್ಪಟ್ಟಿದೆ, ಒಬ್ಬ ಸಹೋದರನು ನೋಡಿ ನಾವೇನು ಅನ್ನಬಾರ್ದಂತೆ, ನೀಚ ಅನ್ನುವನು ನ್ಯಾಯಸಭೆಯ ವಿಚಾರಣೆ ಗುರಿಯಾಗುವನು, ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತರುವಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಆಮೇಲೆ ಬಂದೇನು ಮಾಡಬೇಕಂತೆ? ನಿನ್ನ ಕಾಣಿಕೆಯನ್ನು ಕೊಡು. ಕಾಣಿಕೆ ಅಂದರೆ, ಕಾಣಿಕೆ ಬರೀ ಹಣ ಅಲ್ಲ ದೇವ ಮಕ್ಕಳೇ, ನಾವು ಸಲ್ಲಿಸುವಂಥ ಕೃತಜ್ಞತಾ ಸ್ತುತಿ, ಆ ದೇವರಿಗೆ ಸಲ್ಲಿಸುವಂಥ ಸ್ತೋತ್ರವೆಂಬ ಕಾಣಿಕೆಗಳನ್ನು ನಾವೇನು ಮಾಡ್ತೀವಿ? ನಾವು ದೇವರಿಗೆ ಸಮರ್ಪಿಸುತ್ತೇವೆ. ಆ ಸಮರ್ಪಿಸೋದಕ್ಕೆ ಮುಂಚೆಯೇ ನಾವೇನು ಮಾಡಬೇಕಂತೆ? ದೇವರ ವಾಕ್ಯ ಹೇಳ್ತಾ ಇದೆ, ನೀವು ದೇವರ ಸನ್ನಿಧಾನಕ್ಕೆ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ, ಅದು ಬರೀ ಕಾಣಿಕೆ ಹಾಕೋಕ್ಕೆ ಬರೋ ಸಮಯ ಅಲ್ಲ. ನಾವು ದೇವರನ್ನು ಆರಾಧಿಸುವಾಗ, ಸ್ತುತಿಸುವಾಗ, ದೇವರ ಸನ್ನಿಧಾನದಲ್ಲಿ ಅನೇಕ ವಿಜ್ಞಾಪನೆಗಳನ್ನು ಮಾಡುವುದಕ್ಕಾಗಿ ನಾವು ಬರ್ತೇವೆ. ಅದಕ್ಕೆ ಮುಂಚೆ ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಸಹೋದರನ ಮೇಲೆ ನಿನಗೆ ಏನು ಹೇಳಲ್ಪಟ್ಟಿದೆ? ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ. ಅಂದರೆ ನಮ್ಮ ಪಕ್ಕದಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಇವಳು ಇಂಥ ತಪ್ಪು ಮಾಡಿದ್ದಾರೆ, ನನಗೆ ಹಿಂಗೆ ಅಂದ್ಬಿಟ್ರಲ್ಲ. ಒಂದು ವೇಳೆ ನಿನ್ನ ಮನಸ್ಸಿಗೆ ಬಂದರೆ ದೇವ್ರ ವಾಕ್ಯಲ್ಲಿ ಏನು ಹೇಳ್ತಾ ಇದೆ? ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಎಲ್ಲಿ ಹೋಗ್ಬೇಕಂತೆ? ನಿನ್ನ ಸಹೋದರನ ಸಂಗಡ ಒಂದಾಗು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವಾಗ ಯಾವಾಗ ಸಿಗುತ್ತೆ ಅಂದರೆ ನಾವು ಸಮಾಧಾನವಾಗಿರುವಾಗ. ಎಷ್ಟೋ ವೇಳೆ ಗೊತ್ತಿಲ್ಲದವರಾಗಿ ನಾವು ನಡ್ಕೊಂಡು ಹೋಗ್ತೀವಿ, ತಪ್ಪುಗಳು ಇರುತ್ತೆ, ದ್ವೇಷನೇ ಸಾಧಿಸ್ತಾ ಇರ್ತೀವಿ. ಮುಂದೆ ಅಷ್ಟೇ ನಾವು ನಗಾಡ್ಕೊಂಡು ಮಾತಾಡ್ಬೋದು, ಆದರೆ ದ್ವೇಷಗಳನ್ನು ಇಟ್ಕೊಂಡು ನಾವು ಬಂದು ಆರಾಧನೆ ಮಾಡುವಂಥದ್ದು, ಕಾಣಿಕೆ ಕೊಡುವಂಥ, ನೀವು 1000 ರೂಪಾಯಿ ಕೊಟ್ಟರು ಅದ್ರ ಪ್ರಯೋಜನ ಇಲ್ಲ. ನಾವು ಮೊದಲನೇದಾಗಿ ಏನಾಗಬೇಕಂತೆ? ನಮ್ಮ ಸಹೋದರರೊಂದಿಗೆ, ನಮ್ಮ ದೈವ ಮಕ್ಕಳೊಂದಿಗೆ ಆಗಿರ್ಬೋದು, ಕುಟುಂಬದಲ್ಲಿ ಉದಾಹರಣೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ನಾವು ಆರಾಧನೆ ಮಾಡಿದ್ರೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳಲ್ಲ. ದೇವ ಜನಗಳೇ,
ನಮ್ಮನ್ನು ನೋಯಿಸ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬಂದು ಕೈ ಎತ್ಬಿಟ್ಟು ಕೈ ತಟ್ಟುಕೊಂಡು ನಾವು ಆರಾಧನೆ ಮಾಡಿದ್ರು ದೇವ್ರು ನಮ್ಮ ಪ್ರಾರ್ಥನೆಗಳನ್ನು ಕೇಳಲ್ಲ. ಮೊದಲು ನಿನ್ನ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ನಮ್ಮ ದೇವ ಜನಗಳಾಗಿರ್ಬೋದು, ಅವರೊಂದಿಗೆ ಒಂದಾಗಿ ಬಂದು ನಮ್ಮ ಕಾಣಿಕೆಯನ್ನು ಏನು ಮಾಡಬೇಕಂತೆ ದೇವರಿಗೆ ಸಮರ್ಪಿಸಬೇಕು. ದೇವರ ವಾಕ್ಯದಲ್ಲಿ ನೋಡ್ತೇವೆ, 1 ಯೋಹಾನ 3ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ತೇವೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಯೇಸು ಸ್ವಾಮಿಯವರು ಮತ್ತಾಯನ ಬರೆದ ಸುವಾರ್ತೆ ಅಲ್ಲಿ ಪರ್ವತ ಪ್ರಸಂಗದಲ್ಲಿ ಹೇಳ್ತಿದ್ದಾರೆ, ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವನು ನ್ಯಾಯ ವಿಚಾರಣೆಗೆ ನಾವು ಹತ್ಯೆ ಮಾಡ್ತಾ ಇಲ್ಲ, ಯಾರನ್ನು ದ್ವೇಷಿಸ್ತಾ ಇದ್ದೀವಿ. ಅವರ ಮೇಲೆ ವಿಷದ ಬೇರುಗಳನ್ನು ಇಟ್ಕೊಂಡು ಬಂದು ನಾವು ನೋಡ್ತೀವಲ್ಲ, ಲೂಕನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಲ್ಲಿ ನೋಡುವ ರೀತಿಯಲ್ಲಿ, ಅವನ ರೀತಿಯಲ್ಲಿ ನಾನಲ್ಲ, ಏನು ಮಾಡ್ತಾ ಇದ್ದಾನೆ, ಪರಿಸಾಯನ ರೀತಿಯಲ್ಲಿ ನಾನಲ್ಲ, ನಾನು ದಶಮ ಭಾಗ ಕೊಡ್ತೀನಿ, ನಾನು ವಾರಕ್ಕೊಂದು 2 ಸಾರಿ ಉಪವಾಸ ತೆಗೆದುಕೊಳ್ತೇನೆ. ನೋಡಿ, ಆ ರೀತಿ ನಮ್ಮನ್ನು ನಾವು ಹೆಚ್ಚಳ ಪಟ್ಕೊಳ್ತಾ ಇರ್ತೀವಿ. ನನ್ನಲ್ಲಿ ಏನಿಲ್ಲ, ನಾನೇನು ಇವ್ರ ಥರನಾ, ಇವರಾಗಿ ನಾನು ತಪ್ಪು ಮಾಡಿಲ್ಲ, ಅವ್ರು ನನಗೀಗ ಅಂದುಬಿಟ್ರಲ್ಲ, ಆ ದ್ವೇಷನೇ ಸಾಧಿಸ್ತಾ ಇರ್ತೀವಿ. ಆ ದ್ವೇಷ ಅನ್ನೋದು ಇಲ್ಲಿ ವಚನದಲ್ಲಿ ಏನು ಹೇಳ್ತದೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ, ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದೇ. ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗಲ್ಲ ನಾವು ದ್ವೇಷಗಳನ್ನು ಇಟ್ಕೊಂಡು. ಒಂದು ವೇಳೆ ನಮಗೆ ಯಾವತ್ತೂ ಸಾವಿದೆಯೋ ಗೊತ್ತಿರಲ್ಲ, ಅಥವಾ ಯೇಸು ಸ್ವಾಮಿ ಬರೋಣವಿದ್ರೂ ನಾವು ದ್ವೇಷ ಸಾಧಿಸ್ಕೊಂಡು ದ್ವೇಷ ಇಟ್ಕೊಂಡ್ಬಿಟ್ಟು ನಾವು ಮಲ್ಕೊಂಡ್ರೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ದೇವ ಜನಗಳೇ, ದೇವರ ವಾಕ್ಯ ಹೇಳ್ತಿದೆ, ಯಾವ ಕೊಲೆಗಾರನಲ್ಲಿಯೂ ಏನಿರಲ್ಲಂತೆ ನಿತ್ಯ ಜೀವ ಇಲ್ಲ, ನಿತ್ಯ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಒಂದು ವೇಳೆ ನಮ್ಮಲ್ಲಿ ತಪ್ಪುಗಳು ಬರುವುದು ಉಂಟು. ಅನೇಕರು ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವೆಲ್ಲ ಒಳ್ಳೆಯದೇ ಮಾಡ್ತೀವಿ ಅಂತ ಹೇಳಲ್ಲ, ಒಂದಲ್ಲ ಒಂದು ನಮ್ಮಲ್ಲಿ ಬರುತ್ತೆ. ಅವುಗಳನ್ನು ನಾವೇನು ಮಾಡಬೇಕಂತ ವಚನದಲ್ಲಿ ನೋಡ್ತೇವೆ, ಕ್ಷಮಿಸಿ ಬಿಡಬೇಕು. ಯಾಕಂದರೆ ನಾವು ನೋಡುವಾಗ ನಾವು ಕಳೆದ ದೇವರ ವಾಕ್ಯದಲ್ಲಿ ನಾನು ಹೇಳಿದ್ದೆ, ಪಾರ್ಶ್ವವಾಯು ರೋಗಿಯನ್ನು ನೋಡಿ ಯೇಸು ಸ್ವಾಮಿಯವರು ಹೇಳುವಾಗ, ಯಾವುದು ಸುಲಭ, ಪಾಪಗಳನ್ನು ಕ್ಷಮಿಸಿ ಬಿಡುವುದು, ಎದ್ದು ನಡೆ ಅನ್ನುವುದು ಎಂದು ಹೇಳಿ ಅಲ್ಲಿ 10ನೇ ವಚನದಲ್ಲಿ ನೋಡ್ತೇವೆ. ಮಾರ್ಕ 2:10 ನೋಡ್ತೇವೆ, ಮನುಷ್ಯ ಕುಮಾರನಿಗೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಭೂಲೋಕದಲ್ಲಿ ಅಧಿಕಾರ ಉಂಟು. ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಬಂದದ್ದು ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕಾಗಿ. ಆ ರೀತಿ ಕ್ಷಮಿಸಿ ಬಿಟ್ಟ ಕ್ರಿಸ್ತನನ್ನು ಹಿಂಬಾಲಿಸುವ ನಾವುಗಳು ಎಷ್ಟು ಜನರನ್ನು ನಾವು ಕ್ಷಮಿಸುತ್ತಾ ಇದ್ದೇವೆ, ಎಷ್ಟು ಜನರ ಮೇಲೆ ದ್ವೇಷ ಇಟ್ಟುಕೊಂಡು ಇನ್ನೂ ನಾವು ಜೀವಿಸುತ್ತಾ ಇದ್ದೇವೆ. ದೇವ ಮಕ್ಕಳೇ, ಇಲ್ಲಿ ನೋಡ್ತಾ ಇದ್ದೇವೆ, ನಾವು ಒಂದು ವೇಳೆ ದ್ವೇಷಿಸಿದರೆ ಯಾರಾಗಿದ್ದೇವಂತೆ, ನಾವು ಕೊಲೆಗಾರರಾಗಿದ್ದೇವೆ. ಕೊಲೆ ಮಾಡಿದ್ರು, ನಾನು ಹೇಳಿದ್ನಲ್ಲ, ನಮ್ಮ ಪಾಪಗಳು ಈ ರೀತಿಯಾಗಿ ನಾವು ದ್ವೇಷಗಳನ್ನೆಲ್ಲ ಇಟ್ಕೊಂಡು ಬಂದು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಲ್ಲ. ಆತನು ದೇವಾದಿ ದೇವನಾಗಿದ್ದಾಗ್ಯೂ ತನ್ನನ್ನೇ ಆತನೇನು ಮಾಡ್ತಾ ಇದ್ದಾರೆ, ಆ ಎಲ್ಲ ಹಿಂಸೆಗಳ ಮಧ್ಯದಲ್ಲಿ ಅಲ್ಲಿ ಆ ಜನಗಳನ್ನು ನೋಡಿ ಆತನು ಹೇಳ್ತಾ ಇದ್ದಾರೆ, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಾರೆಂದು ಅರಿಯರು. ಹಾಗಾದರೆ ನೀವುಗಳು ಯೇಸು ಸ್ವಾಮಿಯನ್ನು ಆರಾಧಿಸುವ ನಾವುಗಳು, ಆತನನ್ನು ಪ್ರೀತಿಸುವ ನಾವುಗಳು ಎಷ್ಟಾಗಿ ನಾವು ದೇವ ಮಕ್ಕಳಾಗಿರಬಹುದು, ಯಾರೇ ಆಗಿರಬಹುದು, ನಾವು ಕ್ಷಮಿಸುತ್ತಾ ಇದ್ದೇವೆ. ಈ ಕ್ಷಮಾಪಣೆ ಅನ್ನುವುದು ಬಹಳ ತುಂಬ ಒಳ್ಳೆಯದು. ನಾವು ಸುಮ್ಮನೆ ಬಂದು ಆರಾಧನೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾರೆ. ನಾವೇನು ಮಾಡ್ತೀವಿ, ಕರ್ತನ ಭೋಜನ ಟೈಮಲ್ಲಿ ಮಾತ್ರ ಏನು ಮಾಡ್ತೀವಿ, ಕ್ಷಮಾಪಣೆ ಕೇಳ್ಕೊಂಡ್ಬಿಡ್ತೀವಿ. ಕೆಲವರು ಈ ಕಾಲದಲ್ಲಂತೂ ಕ್ಷಮಾಪಣೆ ಕೇಳೋದೇ ಇಲ್ಲ, ಬಂದೇನು ಮಾಡ್ತೀವಿ, ನಾವು ತೆಗೆದುಕೊಳ್ತೇವೆ. ದಾವೀದನು ಹೇಳುವಾಗಲೂ ಸಹ ನಾವು ನೋಡ್ತೇವೆ, 19ನೇ ಕೀರ್ತನೆಯಲ್ಲಿ ಆತನು ಹೇಳುವಾಗ ಹೇಳ್ತಾರೆ, ತನ್ನ ತಪ್ಪುಗಳನ್ನು ತಿಳುಕೊಳ್ಳುವವನು ಯಾವನು, ತನ್ನ ತಪ್ಪುಗಳನ್ನು ತಿಳುಕೊಳ್ಳುವವನು ಯಾವನು ಅಂತ ಆತನು ಪ್ರಶ್ನೆ ಹಾಕೊಳ್ಳೋದನ್ನು ನಾವು ನೋಡ್ತೀವಿ. 119ನೇ ಕೀರ್ತನೆ 12ನೇ ವಚನದಲ್ಲಿ, ತನ್ನ ತಪ್ಪುಗಳನ್ನೆಲ್ಲ ತಿಳುಕೊಳ್ಳುವವನು ಯಾವನು, ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ತನ್ನ ತಪ್ಪುಗಳನ್ನು ತಿಳ್ಕೊಳ್ಳುವವನು ಯಾರು? ತಪ್ಪುಗಳನ್ನು ತಿಳ್ಕೊಳ್ಳುವಂಥವರು ನಾವಾಗಿರಬೇಕು. ನಾನು ಏನು ತಪ್ಪು ಮಾಡಿಬಿಟ್ಟೆ, ಒಂದು ವೇಳೆ ಗೊತ್ತಿಲ್ಲದೆ ನಾವು ಕೆಲವು ಸಮಯ ಅವರು ತಪ್ಪು ಮಾಡಿರಲ್ಲ, ನಾವೇ ತಪ್ಪು ಮಾಡಿರ್ತೀವಿ, ಆದರೂ ನಾವೇನು ಮಾಡಲ್ಲ, ಹೋಗಿ ಕ್ಷಮಾಪಣೆ ಕೇಳಲ್ಲ. ನಮ್ಮ ತಪ್ಪುಗಳನ್ನು ತಿಳ್ಕೊಳ್ಳುವಾಗ ದೇವರು ಏನು ಮಾಡ್ತಾರೆ ಅಂದರೆ, ಅದ್ಭುತಗಳನ್ನು ಮಾಡುವ ದೇವರು ಆತನಾಗಿದ್ದಾರೆ. ನೋಡಿ, ಸುಮ್ಮನೆ ದೇವ ಜನಗಳೆಂದು ಹೇಳಿಕೊಳ್ಳುವುದು ಮಾತ್ರವಲ್ಲ, ನಾವು ಕ್ಷಮಿಸುವಂಥ ಗುಣಗಳನ್ನು ದೇವರು ವಾಕ್ಯದಲ್ಲಿ ನೋಡ್ತೇವೆ. ನಾವು ಕ್ಷಮಿಸುವಂಥ ಗುಣಗಳಿರುವಾಗ ಮಾತ್ರ ದೇವರು ಏನು ಮಾಡ್ತಾರೆ, ಆತನು ನಮ್ಮನ್ನು ಸಹ ಕ್ಷಮಿಸುತ್ತಾರೆ. ನಾವು ಜ್ಞಾನೋಕ್ತಿಗಳು 8ನೇ ಅಧ್ಯಾಯ ಅದರ 35-36ನೇ ವಚನಗಳನ್ನು ನೋಡುವಾಗ, ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ.
ನಾವು ಬೇರೆಯವ್ರನ್ನ ಕ್ಷಮಿಸ್ತಾ ಇರುವುದೇ ದೇವ್ರ ಮುಂದೆ ತಪ್ಪು. ಅದು ಅಲ್ಲಿ ಹೇಳಲ್ಪಟ್ಟಿದೆ, ತುಂಬ ಚೆನ್ನಾಗಿದೆ. 36ನೇ ವಚನ, ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನನ್ನು ಅಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸುತ್ತಾರೆ. ತನ್ನನ್ನು ಯಾವನನ್ನು ಅಂದರೆ ನಾವು ಅವ್ರಿವ್ರ ಹತ್ರ ಮಾತಾಡದೆ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತೀವಲ್ಲ, ಅದು ದೇವರಿಗೆ ತಪ್ಪು ಮಾಡಿದ ಹಾಗೆ. ಯೇಸು ಸ್ವಾಮಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೇವೆ. ಯಾಕಂದರೆ ಸಹೋದರಿಯರಾದ ನಾವುಗಳು ಕುಟುಂಬಗಳಲ್ಲಾಗಿರಬಹುದು ಅಥವಾ ಅನ್ಯರ ಮಧ್ಯದಲ್ಲೂ ನಾವು ಜೀವಿಸುವಾಗ ಒಬ್ಬರ ತಪ್ಪುಗಳನ್ನು ಒಬ್ಬರು ನಾವೇನು ಮಾಡಬೇಕಂತ ವಚನ ಹೇಳ್ತಾ ಇದೆ, ಕ್ಷಮಿಸಬೇಕು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಒಂದು ವೇಳೆ ಆ ರೀತಿ ದ್ವೇಷ ಸಾಧಿಸ್ಕೊಂಡು ಬಂದಿಲ್ಲ, ಆರಾಧನೆ ಮಾಡಿ ನಿನ್ನ ಕಾಣಿಕೆಗಳನ್ನು ಸಮರ್ಪಿಸೋದಾದರೆ ಯಾರಿಗೆ ತಪ್ಪು ಮಾಡ್ತೀವಂತೆ? ಯಾವನು ನನಗೆ ಅಂದರೆ ದೇವರಿಗೆ, ಯೇಸು ಸ್ವಾಮಿಗೆ ವಿರುದ್ಧವಾಗಿ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನಮ್ಮ ಆತ್ಮಕ್ಕೆ ಅದು ಕೇಡು. ನಾವೆಷ್ಟೋ ಉದಾಹರಣೆಗಳನ್ನು ಕೇಳಿದ್ದೇವೆ. ನಾವು ದ್ವೇಷ ಸಾಧಿಸ್ಕೊಂಡು ಸತ್ತ ನಂತರ ಅಲ್ಲಿ ಜಾಗ ಸಿಗದೇ ಇರುವಂಥ ಅನೇಕರು ಸಾಕ್ಷಿ ಹೇಳೋದನ್ನು ನೋಡ್ತೇವೆ. ನೀವು ಮಕ್ಕಳೇ, ನಾವು ಕಣ್ಣಿಗೆ ಕಾಣ್ತಾ ಇರುವ ಮಕ್ಕಳ ಮಧ್ಯದಲ್ಲೇ ನಾವು ದ್ವೇಷ ಸಾಧಿಸ್ಕೊಂಡು ಬಂದಿಲ್ಲಿದ್ದು ಆರಾಧನೆ ಮಾಡೋದು, ಕೈ ತಟ್ಟೋದು, ಕುಣಿಯೋದು ಇದು ಅಲ್ಲ. ನಾವು ಒಬ್ಬರನ್ನೊಬ್ಬರು ಕ್ಷಮಿಸುವಾಗ ದೇವ್ರ ವಾಕ್ಯ ಹೇಳುತ್ತೆ, ಅಲ್ಲಿ ನಾವು ನೋಡ್ತೇವೆ ನೋಡಿ, ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ಯೇಸು ಸ್ವಾಮಿಯಲ್ಲಿದ್ದಂಥ ಸ್ವಭಾವಗಳು ನಮ್ಮೊಳಗೆ ಬರಬೇಕು. ನಾವು ಯೇಸು ಸ್ವಾಮಿಗೆ ಅಂದರೆ ದೇವರಿಗೆ ತಪ್ಪು ಮಾಡುವಾಗ ದೇವ್ರ ವಚನ ಹೇಳುತ್ತೆ, ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುವವನು, ನನ್ನನ್ನು ಅಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸುತ್ತಾರೆ. ಇವತ್ತು ದೈವ ಜನಗಳಾದ ನಾವು ಎಷ್ಟು ವರ್ಷಗಳಿಂದ ಕೆಲವರು ಕ್ಷಮಿಸದೇ ಇರೋದನ್ನು ನೋಡ್ತೇವೆ. ಒಬ್ಬರು ಕಂಡ್ರೆ ಆಗಲ್ಲ, ಅವ್ರ ಹಿಂದೆಯಿಂದ ಮಾತಾಡುವಂಥದ್ದು, ಇಂಥ ಸ್ವಭಾವಗಳು ನಮ್ಮನ್ನು ಬಿಟ್ಟು ಹೋಗಬೇಕು ದೇವ ಮಕ್ಕಳೇ. ಆಗ ಮಾತ್ರ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ಬರಲು ಸಾಧ್ಯ. ದೇವರ ವಾಕ್ಯದಲ್ಲಿ ಅದೇ ಯೋಹಾನದಲ್ಲೂ ನೋಡ್ತೀವಿ, ಕಣ್ಣಿಗೆ ಕಾಣುವ ಸಹೋದರನನ್ನು ಪ್ರೀತಿಸದೆ ಕಣ್ಣಿಗೆ ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸಲು ಸಾಧ್ಯ? 4ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡ್ತೇವೆ. 1 ಯೋಹಾನ 4:20 ನೋಡ್ತೇವೆ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವನು ತನ್ನ ಸಹೋದರನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಅಂದರೆ ದೇವ ಮಕ್ಕಳಲ್ಲಿ, ನಮ್ಮಲ್ಲಿ ಕುಟುಂಬಗಳಲ್ಲಾಗಿರಬಹುದು ಅಥವಾ ಸಭೆಗಳಲ್ಲಾಗಿರಬಹುದು, ಹೊರಗಡೆ ಇರುವಾಗಲೂ ಒಬ್ಬರನ್ನೊಬ್ಬರು ಕ್ಷಮಿಸುವ ಗುಣಗಳು ನಮ್ಮಲ್ಲಿ ಇರುವಾಗ ಮಾತ್ರ ಆ ಕ್ರಿಸ್ತನ ಒಂದು ಕಾರ್ಯಗಳನ್ನು ಅಂದರೆ ಯೇಸು ಸ್ವಾಮಿಯ ಮನಸ್ಸನ್ನು ಸಂತೋಷಪಡಿಸಲು ಸಾಧ್ಯ. ದೈವಜನಗಳಾದ ನಾವು ಈ ದಿನಗಳಲ್ಲಿ ಒಂದು ವೇಳೆ ಅವರಿವ್ರ ನೀವು ಮಾತಾಡ್ತಿದ್ರೆ, ಜ್ಞಾನೋಕ್ತಿ 8:36 ಹೇಳಲ್ಪಟ್ಟಿದೆ, ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಂಡವನು. ದೈವಜನಗಳೇ, ಒಂದು ವೇಳೆ ಕುಟುಂಬದಲ್ಲಿ ಒಂದು ಹೆಂಡತಿ ಹತ್ರ ಮಾತಾಡದೇ ಇರ್ಬೋದು, ಅಥವಾ ಗಂಡನೊಂದಿಗೆ ಮಾತಾಡದೇ ಇರ್ಬೋದು, ಅಥವಾ ಮಕ್ಕಳೊಂದಿಗೆ ನಾವು ಮಾತನಾಡದೇ ಇರಬಹುದು, ದ್ವೇಷ ಸಾಧಿಸುವಂಥದ್ದು, ಕೆಟ್ಟದ್ದು ಮಾಡುವಂಥದ್ದು ಅದು ನಮ್ಮಲ್ಲಿ ಇರಬಾರ್ದು. ನಾವು ಯಾವಾಗ ಪ್ರೀತಿಸುತ್ತೇವೋ ಆಗ ಮಾತ್ರ ದೇವರು ವಾಕ್ಯ ಹೇಳುತ್ತೆ, ನನ್ನನ್ನು ಹೊಂದುವವನು ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. ಜ್ಞಾನೋಕ್ತಿ 8:35 ಅದನ್ನು ನಾವು ನೋಡ್ತೇವೆ. ನಾವು ಯೇಸು ಸ್ವಾಮಿಯನ್ನು ಹೊಂದಿಕೊಂಡ ನಾವುಗಳು ನಮ್ಮ ಪ್ರೀತಿಯನ್ನು ಯಾವ ರೀತಿಯಲ್ಲಿ ತೋರಿಸುತ್ತಾ ಇದ್ದೇವೆ ನೋಡಿ. ಆತನಿಗೆ ಆದಷ್ಟು ಹಿಂಸೆ ನಮಗಾಗಿಲ್ಲ. ಆತನಿಗೆ ಹೊಡೆದರು, ಉಗ್ಗಿದರು, ಪ್ರತಿಯಾಗಿ ಉಗಿಯಲಿಲ್ಲ. ಬೈಯುವವರಿಗೆ ಪ್ರತಿಯಾಗಿ ಆತನು ಬೈಯಲಿಲ್ಲ. ಪೇತ್ರನಲ್ಲಿ ನಾವು ನೋಡ್ತೇವೆ, ಸ್ವಾಮಿ ಆ ರೀತಿಯಾಗಿ ತನ್ನನ್ನು ತಗ್ಗಿಸಿಕೊಂಡರು. ಸಣ್ಣ ಪುಟ್ಟದಲ್ಲೇ ದ್ವೇಷ ಸಾಧಿಸಿ ಎಷ್ಟು ವರ್ಷಗಳಾದರೂ ನಾವು ಮಾತಾಡಲ್ಲ, ಅದು ತಪ್ಪು. ದೇವ ಮಕ್ಕಳೇ, ಇದೇ ದಿನ ನಾವು ಅರ್ಪಿಸಿಕೊಡೋಣ. ಹೌದು ಸ್ವಾಮಿ, ನಿನ್ನಲ್ಲಿದ್ದಂಥ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನನಗೂ ಕೊಡಿ ಕರ್ತನೆ, ನಾನು ಒಬ್ಬರನ್ನೊಬ್ಬರು ಕ್ಷಮಿಸುವಂತೆ ಸಹಾಯ ಮಾಡಿ. ನಾವು ನೋಡ್ತೇವೆ ಪ್ರಿಯ ದೇವ ಮಕ್ಕಳೇ, ಇಂಥ ತಪ್ಪುಗಳನ್ನ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಿಲ್ಲ. ನಾವು ಎಷ್ಟೇ ದೊಡ್ಡ ಹಾಡುಗಳನ್ನು ಆಡ್ಬೋದು, ಸ್ತೋತ್ರ ಮಾಡ್ಬೋದು, ಅಥವಾ ದೊಡ್ಡ ಪ್ರಸಂಗನೇ ಮಾಡ್ಬೋದು, ಕ್ಷಮಿಸುವ ಹೃದಯ ನಮ್ಮಲ್ಲಿ ಬರುವಾಗ ಮಾತ್ರ ಆ ಯೇಸು ಸ್ವಾಮಿಯಲ್ಲಿದ್ದಂಥ ಮನಸ್ಸನ್ನು ಹೊಂದಿಕೊಳ್ಳಲು ಸಾಧ್ಯ. ಹಾಗಾಗಿ ನಮ್ಮನ್ನು ಬೆಳಗಿನ ಜಾವದಲ್ಲಿ ಅರ್ಪಿಸಿಕೊಡೋಣ. ಹೌದು ಸ್ವಾಮಿ, ನನಗೆ ಕ್ಷಮಿಸುವ ಒಂದು ಮನಸ್ಸನ್ನು ಕೊಡಪ್ಪ. ಆ ಒಂದು ಮನಸ್ಸು ನಮ್ಮಲ್ಲಿ ಬರುವಾಗ ಮಾತ್ರ ದೇವಜನಗಳ ದೇವರಿಂದ ನಾವು ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ಕೊನೆಯದಾಗಿ ಒಂದು ವಚನ ಮಾತ್ರ ಓದಿ ನಾನು ಮುಗಿಸುತ್ತೇನೆ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡುತ್ತೇವೆ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ,
ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡುವನು. ಯಾರ ಮೇಲಾದರೂ ವಿರೋಧ ಇಟ್ಕೊಂಡು ಬಂದು ಪ್ರಾರ್ಥನೆ ಮಾಡೋದು, ಕಾಣಿಕೆ ಕೊಡೋದು, ಇವು ಬೇಡ ಅಂತ ವಚನ ಹೇಳ್ತಾ ಇದೆ. ನಾವೇನು ಮಾಡಬೇಕಂತೆ, ಪ್ರಾರ್ಥಿಸೋದಕ್ಕೆ ಮುಂಚೆಯೇ ಕ್ಷಮಿಸಿ ಒಬ್ರನ್ನೊಬ್ರು ಒಂದಾಗ್ಬಿಡ್ಬೇಕು. ದೇವ ಮಕ್ಕಳೇ ಮಾತಾಡ್ಕೊಳ್ಬೇಕು ನಾವು. ಅದೇ ಬೈಬಲ್ ಹೇಳೋದು, ಅವನ ತಪ್ಪನ್ನು ಅವನಿಗೆ ತಿಳಿಸಿಕೊಡು. ಒಂದು ವೇಳೆ ಅವನು ಕೇಳದೆ ಹೋದರೆ ಅವನು ಅಜ್ಞಾನಿ ಅಂತೆಯೂ ದೇವ್ರ ವಾಕ್ಯ ಯೇಸು ಸ್ವಾಮಿನೇ ನಮಗೆ ಹೇಳುವುದನ್ನು ನೋಡ್ತೀವಿ. ಬಿಟ್ಬಿಡ್ಬೇಕಷ್ಟೇ. ಒಂದು ಸಾರಿ ಹೇಳ್ಬಿಟ್ಟು ಕ್ಷಮಾಪಣೆ ತಂದು ಅದೇ ದ್ವೇಷವನ್ನು ಸಾಧಿಸದೆ ಆ ದ್ವೇಷವನ್ನು ಬಿಟ್ಟು ಆ ಕ್ರಿಸ್ತನ ಪ್ರೀತಿಯನ್ನು ನಾವು ತೋರಿಸುವಾಗ ನಾವು ಮತ್ತೆ ಅವರನ್ನು ಹೊಂದಿಕೊಳ್ಳಲು, ಅಂದರೆ ಅವರನ್ನು ಗಳಿಸಿಕೊಳ್ಳಲು ಸಾಧ್ಯ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೇ, ನಿಮ್ಮ ಮಗನೋಡ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಹೌದು ಸ್ವಾಮಿ, ನೀವು ನಮ್ಮನ್ನು ಕ್ಷಮಿಸಿದ್ದರಿಂದಲೇ ಸ್ವಾಮಿ ನಾವು ದೇವರೇ ನಿತ್ಯ ಜೀವಕ್ಕೆ ಬಾಧ್ಯರಾದೆವು. ಅಪ್ಪ, ನೀವು ಕ್ಷಮಿಸುವ ದೇವರಪ್ಪ. ಕರ್ತನೇ, ಆ ಕ್ರೂಜೆಯಲ್ಲಿರುವಾಗಲೂ ಸಹ ಆ ಕ್ಷಮಾಪಣಾ ಹೃದಯವನ್ನು ನೋಡುತ್ತೇವಲ್ಲ ಸ್ವಾಮಿ. ಅಪ್ಪ, ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ ದೇವರು ಕರ್ತನೇ, ಶಿಲುಬೆಯ ಮರಣದವರೆಗೂ ತನ್ನನ್ನು ತಗ್ಗಿಸಿಕೊಂಡಿ ಸ್ವಾಮಿ. ಆ ರೀತಿಯಾಗಿ ನಾವು ತಗ್ಗಿಸಿಕೊಳ್ಳುವಂತೆ, ಒಬ್ಬರನ್ನೊಬ್ಬರು ಕ್ಷಮಿಸುವಂತೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ, ಕರುಣೆ ಉಳ್ಳವರಾಗಿ, ಕ್ಷಮಿಸುವವರಾಗಿ ಕಾಣುವಂತೆ ನೀವು ನಮಗೆ ಸಹಾಯ ಮಾಡಿ. ಕರ್ತನೇ, ವಾಕ್ಯವನ್ನು ಕೇಳುತ್ತಿರುವ ಒಬ್ಬೊಬ್ಬರೊಟ್ಟಿಗೆ ಪವಿತ್ರಾತ್ಮನೆ ಮಾತನಾಡಿ ಕರ್ತನೇ, ನಾವು ಆ ರೀತಿ ದ್ವೇಷ ಇಟ್ಟುಕೊಳ್ಳದೆ ಅಪ್ಪ, ಆ ದ್ವೇಷಗಳ ಮೇಲೆ ಜಯ ಹೊಂದಿಕೊಂಡು ಪ್ರೀತಿಸುವವರಾಗುವಂತೆ ನಮಗೆ ಸಹಾಯ ಮಾಡಿ. ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್.